ರೌಂಡ್ ಅಪ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ಬನ್ನಿ ನೋಡೋಣ. ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡಗೆ ಅಸಮಾಧಾನಿತರನ್ನ ಸಮಾಧಾನ ಮಾಡೋದೇ ಕಾಯಕವಾಗಿದೆ. ಮೊನ್ನೆ ಅಷ್ಟೇ ತಿಪಟೂರು ಷಡಕ್ಷರಿ ಬೆಂಬಲಿಗರನ್ನ ಸಮಸ್ಯೆ ಬಗೆಹರಿಸಿದ್ದ ಅಭ್ಯರ್ಥಿ ಇದೀಗ ಟಿಬಿ ಜಯಚಂದ್ರರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕುಂಚಿಟಿಗ ಮತಗಳು ಕೈತಪ್ಪೋ ಆತಂಕದಿಂದ ಜಯಚಂದ್ರರನ್ನ ಭೇಟಿ ಮಾಡಿ ಪ್ರಚಾರಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ದಾರೆ. ಪುತ್ರನಿಗೆ ಟಿಕೆಟ್ ತಪ್ಪಿದ್ರಿಂದ ಟಿಬಿ ಜಯಚಂದ್ರ ಅಸಮಾಧಾನ ಹೊರಹಾಕಿದ್ರು. ವಿಜಯಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗೆ ಎಡಬಲ ಸಂಕಷ್ಟ ಶುರುವಾಗಿದೆ. ಬಲ ಸಮುದಾಯದ ರಾಜು ಅಲಗೂರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದರೆ ಎಡ ಸಮುದಾಯದ ರಮೇಶ್ ಜಿಗಜಿಣಗಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಅತಿ ಹೆಚ್ಚು ಬಲ ಸಮುದಾಯದ ಮತದಾರರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಬಿಜೆಪಿ ಅಭ್ಯರ್ಥಿ ಜಿಗಜಿಣಗಿಗೆ ಸಂಕಷ್ಟ ಎದುರಾಗಲಿದೆ. ಈ ನಡುವೆ ಜಿಗಜಿಣಗಿ ವಿರುದ್ಧ ಬಂಜಾರ ಸಮುದಾಯವೂ ತಿರುಗಿಬಿದ್ದಿದೆ. ಸದ್ಯ ಬಲ ಸಮುದಾಯ ಹಾಗೂ ಬಂಜಾರ ಸಮುದಾಯ ಒಗ್ಗಟ್ಟಾದ್ರೆ ಜಿಗಜಿಣಗಿಗೆ ಸೋಲಾಗುವ ಭೀತಿಯಲ್ಲಿದ್ದಾರೆ. ಕೋಲಾರ ಎಸ್ಸಿ ಮೀಸಲು ಕ್ಷೇತ್ರದ ಟಿಕೆಟ್ಗಾಗಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸಚಿವ ರಮೇಶ್ ಕುಮಾರ್ ಮಧ್ಯೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ತಮ್ಮ ಬೆಂಬಲಿಗರ ಜೊತೆ ದೆಹಲಿಗೆ ತೆರಳಿ ಹೈಕಮಾಂಡ್ ಬಳಿ ಟಿಕೆಟ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹನುಮಂತಯ್ಯ ಪರ ರಮೇಶ್ ಕುಮಾರ್ ಟೀಮ್ ಲಾಬಿ ಮಾಡಿದ್ರೆ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡಬೇಕು ಅಂತ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಸದ್ಯ ಎರಡು ಬಣಗಳ ಸೆಣಸಾಟದಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಕುತೂಹಲ ಕೆರಳಿದೆ. ಮೊಳಕಾಲ್ಮೂರು ಬಳಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 1,60,000 ರೂಪಾಯಿ ಹಣವನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಯದ್ದುಲ ಬೊಮ್ಮನಹಟ್ಟಿ ಚೆಕ್ಪೋಸ್ಟ್ ಬಳಿ ಹಣ ಜಪ್ತಿ ಮಾಡಲಾಗಿದೆ. ನಾಸಿರುದ್ದೀನ್ ನೇತೃತ್ವದ ಎಫ್ಎಸ್ಟಿ ಟೀಮ್ನಿಂದ ಹಣ ಜಪ್ತಿ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5.5 ಲಕ್ಷ ಹಣವನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆಯಲಾಗಿದೆ. ಕೊಪ್ಪಳದಿಂದ ಹೊಸಪೇಟೆಗೆ ಬೈಕ್ನಲ್ಲಿ ಸಾಗಿಸ್ತಾ ಇದ್ದ 5.5 ಲಕ್ಷ ಹಣ ಸೀಸ್ ಮಾಡಲಾಗಿದೆ. ಟಿಬಿ ಡ್ಯಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಬಳಿ ನಾಮಕಾವಸ್ಥೆ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಾಹನ ತಪಾಸಣೆ ಮಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ. 2 ದಿನದಿಂದ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ಕಾಣಿಸಿಲ್ಲ. ಚೆಕ್ಪೋಸ್ಟ್ ಖಾಲಿ ಇರೋ ವಿಡಿಯೋ ವೈರಲ್ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ತಡೆಯುವುದಕ್ಕೆ ಚನ್ನರಾಯಪಟ್ಟಣ ಅರಕಲಗೂಡಲ್ಲಿ ನಿರ್ಮಿಸಲಾಗಿದ್ದ ಚೆಕ್ಪೋಸ್ಟ್ಗಳ ಕಾರ್ಯವೈಖರಿಯನ್ನ ಹಾಸನ ಡಿಸಿ ಪರಿಶೀಲಿಸಿದ್ರು. ಕೆಲ ಹೊತ್ತು ದೂರದಲ್ಲಿ ನಿಂತು ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರ ಕಾರ್ಯವೈಖರಿಯನ್ನ ವೀಕ್ಷಿಸಿದ್ರು. ಸಿಬ್ಬಂದಿಗಳು ವಾಹನ ತಪಾಸಣೆ ಮಾಡೋ ಬದಲು ತಮ್ಮ ಮೊಬೈಲ್ಗಳನ್ನ ನೋಡ್ತಾ ಕೂತಿದ್ದು ಕಂಡುಬಂದಿದೆ. ತಕ್ಷಣವೇ ಅವರಿಗೆ ನೋಟಿಸ್ ಜಾರಿ ಮಾಡಿ ಡಿಸಿ ಆದೇಶಿಸಿದ್ದಾರೆ. ಮುಂದೆ ಈ ರೀತಿ ತಪ್ಪುಗಳು ಕಂಡುಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕ ಹಾರಿಸ್ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೇರಳ ಮೂಲದ ಉದ್ಯಮಿ ಮೊಹಮ್ಮದ್ ಹಫೀಜ್ ಮೇಲೆ ಇಡಿ ದಾಳಿ ನಡೆದಿದೆ. ಈ ವೇಳೆ ಹಫೀಜ್ ಬಳಸ್ತಾ ಇದ್ದ ಕಾರಿನ ಮೇಲೆ ಶಾಂತಿನಗರ ಕಾಂಗ್ರೆಸ್ ಶಾಸಕ ಹಾರಿಸ್ ಹೆಸರಲ್ಲಿ ನೀಡಿದ್ದ ಕಾರ್ ಸ್ಟಿಕ್ಕರ್ ಪತ್ತೆಯಾಗಿದೆ. ಕಾರನ್ನ ಖರೀದಿಸಿದ್ದ ನಲಪಾಡ್ ಸಂಬಂಧಿಯ ಹೆಸರಲ್ಲಿ ನೋಂದಣಿಯಾಗಿತ್ತು. ಅದೇ ಕಾರನ್ನ ಬಳಸೋದಕ್ಕೆ ಆಪ್ತ ಸ್ನೇಹಿತ ಹಫೀಜ್ಗೆ ನಲಪಾಡ್ ನೀಡಿದ್ದಾನೆ. ಇದರಿಂದ ಹಾರಿಸ್ ಹಾಗೂ ಪುತ್ರ ನಲಪಾಡ್ಗೆ ಉರುಳಾಗೋ ಸಾಧ್ಯತೆ ಇದೆ. ಬಿಜೆಪಿಗೆ ಸಂಸದ ಬಿಎನ್ ಬಚ್ಚೇಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಪತ್ರ ಬರೆದಿದ್ದಾರೆ. 2008ರಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ ಶಾಸಕನಾಗಿ, ಸಚಿವನಾಗಿ, ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಈ ಎಲ್ಲಾ ಸ್ಥಾನಗಳಿಗೆ ಬರೋದಕ್ಕೆ ಕಾರಣರಾದ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇತ್ತೀಚೆಗಷ್ಟೇ ಬಿಎನ್ ಬಚ್ಚೇಗೌಡ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದರು. ಹೃದಯ ಶಸ್ತ್ರಚಿಕಿತ್ಸೆ ಪಡಿತಾ ಇರೋ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಗ್ಯ ವೃದ್ಧಿಗೆ ಮೃತ್ಯುಂಜಯ ಹೋಮ ನಡೆಸಲಾಗಿದೆ. ಜೆಡಿಎಸ್ ರಾಜ್ಯ ವಕ್ತಾರ ವೆಂಕಟಗೌಡ ಗೋವಿಂದ ಗೌಡರ್ ನೇತೃತ್ವದಲ್ಲಿ ಗದಗ್ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆ ಹವನ ನಡೆಯಿತು. ಕುಮಾರಸ್ವಾಮಿ ಫೋಟೋ ಇಟ್ಟು ಹೋಮ ನೆರವೇರಿಸಲಾಯಿತು. ಕುಮಾರಸ್ವಾಮಿ ಬೇಗ ಗುಣಮುಖರಾಗಿ ಮತ್ತೆ ಪಕ್ಷ ಕಟ್ಟುವಂತಾಗಲಿ ಅಂತ ಪ್ರಾರ್ಥಿಸಿದರು. 2 ಲಾರಿ ಹಾಗೂ ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ 3 ಗಂಭೀರ ಗಾಯ ಆದಂತಹ ಘಟನೆ ವಿಜಯಪುರ ಜಿಲ್ಲೆ ಹಡಗಲಿ ಗ್ರಾಮದಲ್ಲಿ ನಡೆದಿದೆ. 3 ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಬೆಂಗಳೂರಿನಲ್ಲಿ ಫುಡ್ ಡೆಲಿವರಿ ಬಾಯ್ ಆಕಾಶ್ ಎಂಬಾತನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಮಾರ್ಚ್ 17ರಂದು ಸಂಜೆ 6:30 ವೇಳೆ ಫುಡ್ ಡೆಲಿವರಿ ನೀಡೋದಕ್ಕೆ ಬಂದಿದ್ದ ಆರೋಪಿ ವಾಶ್ರೂಮ್ಗೆ ಅರ್ಜೆಂಟ್ ಆಗಿದೆ ಅಂತ ರಿಕ್ವೆಸ್ಟ್ ಮಾಡಿ ಒಳ ಹೋಗಿದ್ದಾನೆ. ಬಳಿಕ ಹೊರಬಂದಂತಹ ಡೆಲಿವರಿ ಬಾಯ್ ಆಕಾಶ್ ಮಹಿಳೆಗೆ ಕುಡಿಯೋದಕ್ಕೆ ನೀರು ಕೇಳಿದ್ದಾನೆ. ಯುವತಿ ನೀರು ತರೋದಕ್ಕೆ ಒಳಗೆ ಹೋದಾಗ ದುರ್ವರ್ತನೆ ತೋರಿದ್ದಾನೆ. ನಂತರ ಯುವತಿಯನ್ನ ಹಿಂಬದಿಯಿಂದ ಅಪ್ಪಿ ಹಿಡಿದಿದ್ದಾನೆ. ಘಟನೆ ಸಂಬಂಧ ಮಹಿಳೆಯಿಂದ ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A ಅಡಿ ಎಫ್ಐಆರ್ ದಾಖಲಾಗಿದೆ. ಸೈಬರ್ ವಂಚನೆ ಬಗ್ಗೆ ದೂರು ನೀಡಿ 7 ತಿಂಗಳಾದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಅನಾಶ್ ಮೆಹಮೂದ್ ಅನ್ನೋ ವಿದ್ಯಾರ್ಥಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪೋಸ್ಟ್ ಮಾಡಿದ ವಿದ್ಯಾರ್ಥಿ 7 ತಿಂಗಳ ಹಿಂದೆ 20,000 ಹಣ ಕಳ್ಕೊಂಡಿದ್ದರ ಬಗ್ಗೆ ದೂರು ನೀಡಿದ್ದೀನಿ. ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಅಕೌಂಟ್ ಸಹ ಫ್ರೀಸ್ ಮಾಡಿಸಿದ್ದೀನಿ. ಆದರೂ ಹಣವೂ ಬಂದಿಲ್ಲ, ಆರೋಪಿಗಳು ಸಿಕ್ಕಿಲ್ಲ ಅಂತ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾನೆ. ಸೈಬರ್ ವಂಚನೆ ಕೇಸ್ ಸಂಬಂಧ ಕೆಆರ್ಪುರಂ ಠಾಣೆಗೆ ವಿದ್ಯಾರ್ಥಿ ದೂರು ಸಲ್ಲಿಸಿದರು. ದಾವೂದ್ ಛೋಟಾ ಶಕೀಲ್ ಹೆಸರೇಳಿ ಧಮಕಿ ಹಾಕಿದ್ದ ಅಫಾನ್ ಅಹಮದ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಭಾರತೀನಗರ ಠಾಣೆ ವ್ಯಾಪ್ತಿಯ ಯುವತಿಯ ಹಿಂದೆ ಬಿದ್ದಿದ್ದ ಅಫಾನ್ ಭೇಟಿಯಾಗುವಂತೆ ಒತ್ತಾಯಿಸಿದ್ದಾನೆ. ಆಕೆ ಒಪ್ಪದೇ ಇದ್ದಾಗ ನನ್ನ ತಂದೆಗೆ ದಾವೂದ್ ಇಬ್ರಾಹಿಂ ಛೋಟಾ ಶಕೀಲ್ ತುಂಬಾ ಹತ್ತಿರದವರು, ಅವರಿಂದಲೇ ನಿಮ್ಮ ಕುಟುಂಬಕ್ಕೆ ಪಾಠ ಕಲಿಸ್ತೀನಿ ಅಂತ ಯುವತಿಗೆ ಬೆದರಿಕೆ ಹಾಕಿದ್ದನಂತೆ. ನೊಂದ ಯುವತಿ ಭಾರತೀನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಯುವತಿ ದೂರಿನ ಅನ್ವಯ ಆರೋಪಿ ಅಫಾನ್ನನ್ನ ಬಂಧಿಸಲಾಗಿದೆ. ಮೈಸೂರು ರಸ್ತೆ ಟೋಲ್ಗೇಟ್ ಸಮೀಪ ನಿಲ್ಲಿಸಿದ್ದ 7 ಪ್ಯಾಸೆಂಜರ್ ಆಟೋ ರಿಕ್ಷಾ ಕದ್ದಿದ್ದ ಖತರ್ನಾಕ್ ಕಳ್ಳ ನೇಮಾತ್ನನ್ನ ಚಾಮರಾಜಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 12 ಲಕ್ಷ ಮೌಲ್ಯದ 7 ಆಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆಟೋಗಳನ್ನು ಕದ್ದಿದ್ದ ಇದ್ರು. ಸದ್ಯ ತಲೆಮರೆಸಿಕೊಂಡಿರೋ ಮತ್ತೊಬ್ಬ ಆರೋಪಿ ರಫೀಕ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ತನಿಖೆ ವೇಳೆ ಪೀಣ್ಯ ಸೇರಿ ಹಲವು ಕಡೆ ಕೈಚಳಕ ತೋರಿದ್ದರ ಬಗ್ಗೆಯೂ ತಿಳಿದು ಬಂದಿದೆ. ಮಾರ್ಚ್ 25ರಂದು ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಾತ್ರ ಅದ್ದೂರಿ ಹೋಳಿಗೆ ಜಲಮಂಡಳಿ ಬ್ರೇಕ್ ಹಾಕಿದೆ. ಹೋಳಿ ಹಬ್ಬಕ್ಕೆ ಬೆಂಗಳೂರು ಜಲಮಂಡಳಿ ಕಠಿಣ ರೂಲ್ಸ್ ಮಾಡಿದ್ದು, ಹೋಳಿ ಹಬ್ಬಕ್ಕೆ ಐಷಾರಾಮಿ ಹೋಟೆಲ್ಗಳು ಅವಕಾಶ ಕೊಡದಂತೆ ನಿರ್ಧರಿಸಲಾಗಿದೆ. ರೆಸಾರ್ಟ್ಗಳಲ್ಲಿ ಹೋಳಿ ಹಬ್ಬಕ್ಕೆ ಬಗೆ ಬಗೆಯ ಜಲಕ್ರೀಡೆ ಆಯೋಜಿಸಲಾಗುತ್ತಿತ್ತು. ಆದ್ದರಿಂದ ಅದ್ದೂರಿ ಹೋಳಿ ಹಬ್ಬಕ್ಕೆ ಬ್ರೇಕ್ ಹಾಕಿದೆ. ಇಂದಿನ ಸಭೆಯಲ್ಲಿ ಹೋಳಿ ಆಚರಣೆಗೆ ಐಷಾರಾಮಿ ಹೋಟೆಲ್ಗಳಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಗೈಡ್ಲೈನ್ಸ್ ಕೊಡಲಿದೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವದ ಮಧ್ಯೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರೋ ಐಪಿಎಲ್ ಪಂದ್ಯಕ್ಕೆ ನೀರು ಸಂಸ್ಕರಿಸಲು ಜಲಮಂಡಳಿ ಒಪ್ಪಿಗೆ ಸೂಚಿಸಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಸ್ಕರಿಸಿದ ನೀರು ಒದಗಿಸುವುದಕ್ಕೆ ಜಲಮಂಡಳಿ ಅಗತ್ಯ ಕ್ರಮ ಕೈಗೊಂಡಿದೆ. ಪಂದ್ಯದ ವೇಳೆ ನಿತ್ಯ ಸುಮಾರು 75,000 ಲೀಟರ್ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ಕಬ್ಬನ್ ಪಾರ್ಕ್ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ಅಗತ್ಯ ನೀರು ನೀಡುವಂತೆ ಮನವಿ ಮಾಡಲಾಗಿದೆ. ಕೆಎಸ್ಸಿಎ ಮನವಿಗೆ ಸ್ಪಂದಿಸಿದ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ನೀರು ಒದಗಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.